And the next category is for Best Astrology Show in Kannada. Best Astrology Show in Kannada. And the award goes to ಬೆಸ್ಟ್ ಅಸ್ಟ್ರಾಲಜರ್ ಆಫ್ ದ ಇಯರ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆನಂದ್ ಗುರೂಜಿಯವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಲವು ವರ್ಷಗಳಿಂದ ಬಹಳಷ್ಟು ಭಕ್ತರಿಗೆ ನೆರವಾಗುವಂತಹ ರೀತಿಯಲ್ಲಿ ಪರಿಹಾರಗಳನ್ನು ತೋರ್ತಾ ಇರುವಂತಹ ಆನಂದ್ ಗುರೂಜಿಯವರನ್ನ ಇದೀಗ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಸನ್ಮಾನ್ಯ ಶ್ರೀ ಆನಂದ್ ಗುರೂಜಿಯವರನ್ನ ಇದೀಗ ಗೌರವಿಸಲಾಗ್ತಾ ಇದೆ TNIT ಬೆಸ್ಟ್ ಆಸ್ಟ್ರಾಲಜರ್ ಆಫ್ ದ ಇಯರ್ ಪ್ರಶಸ್ತಿಯ ಮೂಲಕ. ಗುರುಗಳೇ, ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಎಲ್ಲ ವೇದಿಕೆಗಳು ಒಂದಾದರೆ ಈ ವೇದಿಕೆ ಬಹಳ ವಿಭಿನ್ನ. ಈ ವೇದಿಕೆಯಲ್ಲಿ ಶಾರದೆಯ ಔಪಾಸಕರಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಎಲ್ಲರೂ ಒಂದು ಮುತ್ತು ರತ್ನಗಳ ತರಹ ಕೈ ಬರಹವನ್ನು ತಮ್ಮ ಜ್ಞಾನಚಕ್ಷುವಿನ ಇದನ್ನು ನಂಬಿ ಇವತ್ತಿಂಥ ಒಂದು ವೇದಿಕೆಯಲ್ಲಿ ನಿಂತು ಸನ್ಮಾನಕ್ಕೆ ಪಾತ್ರರಾಗ್ತಿದ್ದಾರೆ. ಹಾಗಾಗಿ ಶಾರದೆಯ ವರಪುತ್ರರು ಅಂದರೆ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ತಪ್ಪಲ್ಲ. ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಗುರುತಿಸಿ, ನಿಮ್ಮಲ್ಲಿ ಅಂದರೆ ಇಲ್ಲಿ ನಾನು ಸೇರಿಬಿಟ್ಟಿದ್ದೇನೆ, ಆದರೂ ಈ ಒಂದು ಸಂಸ್ಥಾನದಲ್ಲಿ TNIT ಈ ಒಂದು ಸಂಸ್ಥೆ ಬಹಳ ಅದ್ಧೂರಿತವಾದಂಥ ದೊಡ್ಡ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮಾಡಿ ಮತ್ತಷ್ಟು ಜವಾಬ್ದಾರಿಯನ್ನು ಹೊರಿಸುವಂಥ ನಿಟ್ಟಿನಲ್ಲಿ ನಮ್ಮ ರಾಘವೇಂದ್ರ ರಘುಪತಿ ಭಟ್ರವರು ಬಹಳ ಅತ್ಯುತ್ತಮವಾದಂಥ ಕಾಯಕವನ್ನು ಮಾಡಿದ್ದಾರೆ. ಅದರಲ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ, ಒಂದು ಉತ್ತಮವಾದಂಥ ಒಂದು ಅವಾರ್ಡನ್ನು ಕೊಡ್ತಕ್ಕಂಥದಕ್ಕೆ ಮೈಸೂರಿನ ಸಂಸ್ಥಾನದ ಮೇರು ಪರ್ವತದಂತೆ ಸಂಸ್ಥಾನದ ರಥವನ್ನು ಎಳೆಯಲಿಕ್ಕಾಗಿ ನಮ್ಮ ಯದುವೀರ್ಜಿಯವರು ಬಂದಿರತಕ್ಕಂಥದ್ದು. ಜೊತೆಗೆ ಈಗ ಕೇಂದ್ರ ಸರ್ಕಾರದಲ್ಲಿ ತಮ್ಮ ಜ್ಞಾನಚಕ್ಷುವಿನಿಂದ ಮೈಸೂರಿನ ಮತ್ತೊಂದೆಡೆ ವಿಶೇಷವಾದಂಥ ರೀತಿ ಒಂದು ರಥವನ್ನು ನಡೆಸುವಂಥ ಒಂದು ಅತ್ಯುತ್ತಮವಾದ ಕಾಯಕಕ್ಕೆ ನಿಂತಿರ್ತಕ್ಕಂಥದ್ದು. ಹಾಗೆ ಚಲನಚಿತ್ರ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಂದಿನಿಂದ ಇಂದಿನವರೆಗೂ ನಿತ್ಯ ನಿರಂತರ ಪತಾಕೆಯನ್ನು ಹಾರಿಸ್ತಿರ್ತಕ್ಕಂಥ ಪ್ರೇಮರವರಿಗೂ ಮತ್ತೊಮ್ಮೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಹಾಗೆ ವೇದಿಕೆ ಮುಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ತಾಯಿ ಶಾರದೆಯ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸೂಕ್ತ ಪರಿಹಾರಗಳ ಮೂಲಕ ಸದಾ ಭಕ್ತರ ಮನಸ್ಸಿನಲ್ಲಿ ನೆಲೆ ನಿಂತಿರುವಂತಹ ಶ್ರೀ ಆನಂದ್ ಗುರೂಜಿಯವರಿಗೆ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಗುರುಗಳೇ. ಮತ್ತೊಮ್ಮೆ ಅಭಿನಂದನೆಗಳ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಇದೀಗ ಈ ಭಾಗದ ಕೊನೆಯ ಕ್ಯಾಟಗರಿ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಗುರೂಜಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಮುಂದಿನ ಕ್ಯಾಟಗರಿ, ಆ್ಯಂಡ್ ದ ನೆಕ್ಸ್ಟ್ ಕ್ಯಾಟಗರಿ ಇಸ್ ಫಾರ್